ಒಳ್ಳೆ ಫಿಲ್ಮ್, ಮಾರ್ಮಿಕ್ ಇತ್ತು ಅಗ್ದಿ. ಚಲೋ ಅನಿಸ್ತು ನಮ್ಗೆ. ಫ್ಯಾಮಿಲಿ ಮೆಂಬರ್ಸ್ ನೋಡುವಂತ ಫಿಲ್ಮ್ ಇದು. ಭಾಳ ಚೆನ್ನಾಗಿ ಮೂಡ್ ಬಂದೈತಿ, ಎಲ್ಲಾ ಜನ ನೋಡ್ಬೇಕಿದು. ಯಾಕಂದ್ರೆ ಏನೈತಿ, ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್ ಇದ್ದಿದ್ದಕ್ಕೆ ಯಾವುದೇ ಅಹಸ್ಯಕರವ ಇವು ಡೈಲಾಗ್ ಆಗಲಿ, ಇವು ಏನು ಸೀನ್ ಆಗ್ಲಿ ಯಾವುದು ಇಲ್ಲ ಇದಕ್ಕೆ. ಕರ್ನಾಟಕದ ಮಂದಿ, ಅದರಾಗೂ ಎಕ್ಸ್ಪೆಷಲಿ ಧಾರವಾಡದವ್ರು ನಮ್ಮ ಕೂಸದ, ಅದನ್ನ ಬೆಳೆಸ್ರಿ. ಬೆಳೆಸ್ಬೇಕಂತಂದ್ರೆ ನೀವು ಬಂದು ಟಾಕೀಜಿ ಬಂದು ಪಿಕ್ಚರ್ ನೋಡ್ಬೇಕು. ಬಟ್ ಇದು ಒಂದು ಫ್ಯಾಮಿಲಿ ಪಿಕ್ಚರು, ಎಲ್ಲರೂ ಕುತ್ಕೊಂಡು ನೋಡುವಂಥ ಒಂದು ಪಿಕ್ಚರ್. ಬಟ್ ಇದರಲ್ಲಿ ಯಾವುದೇ ಥರದ ಅಶ್ಲೀಲವಾದ ಘಟನೆಗಳಿಲ್ಲ. ಆದ್ರೆ ಉಪಚಾರ, ನಲ್ಮೆಯ ಸಹಚಾರ, ಸಂಪ್ರೀತಿಯ ಆಚಾರ. ಮುಟ್ಟಬೇಡಿ ದೂರ ನಿಲ್ಲುತ್ತಮ್ಮಯ್ಯ, ಹೈ ವೋಲ್ಟೇಜ್ ಹುಡುಗಿ ನಾನು ಕರೆದ ಪ್ರಯಾಣ ಸೀಮೆ ಹುಡುಗಿ ತಮ್ಮ ಏನು ಬೆಡಗಿ ತಾಲಿಬಾನಿ ನನ್ನ ನೋಡಿ ಕೆಂಪಗಾಯ್ತು ನೋಡಿ. ಮಣ್ಣಲ್ಲಿ ಹುಟ್ಟಿರುವುದು ನನ್ನ ಪುಣ್ಯ, ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ಧನ್ಯ. ಕೊನೆವರೆಗೂ ನಿಮ್ಮೊಡನೆ ನಾನು ಇರುವೆ, ಎಂದೆಂದಿಗೂ ನ್ಯಾಯಕ್ಕೆ ತಲೆಬಾಗುವೆ. ಬೇಸೆದಾಗ ಸಪ್ತಪದಿಯ ತುಳಿದಾಗ ಮುತ್ತೈದೆಯಾಗಿ ಕಂಗೊಳಿಸಿನ ಅರಿಶಿಣ ಮೈಯಲ್ಲಿ ಶರಣಾದೆ, ಪ್ರೇಮದಿ ಪರವಶನಾನಾದೆ, ಶ್ರೀಪತಿ ನಿನಗಿದು ವಶಳಾದೆ. ಮುತ್ತೈದೆಯಾಗಿ ಕಂಗೊಳಿಸಿನ ಅರಿಶಿಣ ಮೈಯಲ್ಲಿ ಶರಣಾದೆ, ಸಿಂಧೂರವು ನೀನಯ್ಯ. ಸೂಪರ್ 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 ಐತ್ರಿ, ಚೆನ್ನಾಗೈತಿ. ಹೆಣ್ಮಕ್ಳ ಬಗ್ಗೆ ಒಳ್ಳೆ ಅಭಿಪ್ರಾಯ, ಎಲ್ಲರೂ ನೋಡ್ಬೋದು, ಹಾರೈಸ್ಬೋದು. ಈ ಪಿಕ್ಚರ್ ಮುಂದುವರಿಲ್ಲ ಅಂತ ಎಲ್ಲ ಹಾರೈಸ್ತೀವಿ. ಜನಗಳ ಸೇವಕ, ಜನನಾಯಕ, ಈ ಊರಿನ ಧರ್ಮರಾಯ, ಬಡವರ ಪಾಲಿನ ಬಂಧು ಎಂದೇ ಖ್ಯಾತರಾಗಿರುವ ಧರ್ಮವೀರ ರಾಜಣ್ಣನವರು ಯಾವುದೇ ವಿರೋಧ ಇಲ್ಲದೆ ಅವಿರೋಧವಾಗಿ ಗೆದ್ದಿದ್ದಾರೆ.